ಇಶ್ಯೂ ಆಗಿದೆ ಸರ್, ಅದ್ರ ಬಗ್ಗೆ ಖಂಡಿತ ನೋಡಿ, ಗ್ರಾಮ ಪಂಚಾಯಿತಿಗೆ ಚುನಾವಣೆ ವಿಚಾರಕ್ಕೆ ಬಂದಾಗ ಬಲ್ಲಾಢ್ಯರು, ದುಡ್ಡಿನ ಬಲ ಇರೋಂಥವರು ಮತ್ತು ಒಂದು ಎಲ್ಲಿ ಸಂಕುಚಿತ ಮನೋಭಾವ, ಶಕುನಿ ಗುಣ ಇರೋಂಥ ಕೆಲವು ವ್ಯಕ್ತಿಗಳು ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತೇಳಿ ಕುತಂತ್ರಿ ಕೆಲಸಗಳು ಮಾಡೋದಕ್ಕೆ ನಿಸ್ಸೀಮರು. ಆ ಕುತಂತ್ರಿತನದ ನಿಸ್ಸೀಮತೆ ಎಷ್ಟರ ಒಟ್ಟಿಗೆ ಹೋಗಿದೆ ಅಂದರೆ, ಏನು ಸರ್ಕಾರ ನಿಗದಿ ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೊಡೋಂಥ ಬ್ಯಾಲೆಟ್ ಪೇಪರ್ನ ಒಳಗಡೆ ಏನಿದೆ ಅದು ಅಧಿಕೃತವಾದಂಥ ಬ್ಯಾಲೆಟ್ ಪೇಪರ್ನ ಆ ಜೋಬಲ್ಲಿ ಇಟ್ಕೊಂಡು ಆಚೆ ತೊಗೊಂಬರೋದಂತೆ. ಆಚೆ ಇರೋಂಥ ಒಂದು ಡಮ್ಮಿ ಬ್ಯಾಲೆಟ್ ಪೇಪರ್ ಮಾದರಿ ಪತ್ರನ ತೊಗೊಂಡೋಗಿ ಒಳಗಡೆ ಹಾಕೋಂಥದ್ದು. ಅದನ್ನು ತಂದು ಕೊಟ್ಟಿದ್ದಕ್ಕೆ ಅದಕ್ಕೆ ಅವರಿಗೆ ಒಂದು ಏನೋ ಒಂದಷ್ಟು ಹಣನ ಏನಾದರೂ ಆಮಿಷ ಮಾಡಿ, ಇಲ್ಲ ಯಾರ ಪರವಾಗಿರ್ತಾರೋ ಅದಕ್ಕೆ ವಿರುದ್ಧವಾಗಿ ಮತ ಚಲಾಯಿಸ್ಬೇಕಂತೇಳಿ ಖಾಲಿ ಬ್ಯಾಲೆಟ್ ಪೇಪರ್ ತರಿಸೋಂಥದ್ದು. ಮತ್ತು ಅದನ್ನು ಅವ್ರಿಗೆ ಬೇಕಾದಂಥವ್ರಿಗೆ ಆಚೆಯಿಂದನೇ ಅದು ಮತ ಹಾಕಿ ಒಳಗಡೆ ಬೇರೆ ಮತದಾನ ಮಾಡೋಂಥ ವ್ಯಕ್ತಿಗಳು ಹೋದಾಗ ಅವ್ರ ಜೊತೆ ಕಳಿಸಿ ಅದನ್ನು ಒಟ್ಟೊಟ್ಟಿಗೆ 3, 4, 5 ಮತದ ಒಂದು ಪೇಪರ್ಸ್ನ ಜಂಟಿಯಾಗಿ ಹಾಕಿರೋಂಥ ನಿದರ್ಶನ ಸಹ ಈ ಚುನಾವಣೆಯಲ್ಲಿ ನಾವು ನೋಟಿಸ್ ಮಾಡಿರೋಂಥದ್ದು. ವಿಶೇಷವಾಗಿ ಮಳಮಾಸ್ನಹಳ್ಳಿಯಲ್ಲಿ ಅದಂತ ಆಗಿರೋಂಥದ್ದು. ಇದು ಪ್ರಜಾಪ್ರಭುತ್ವದ ಏನು ಇದಿತ್ತು, ನಾವೆಲ್ಲ ಒಂದು ಚುನಾವಣೆ ಎದುರಿಸಬೇಕಿತ್ತು, ಅದಕ್ಕೆ ವಿರೋಧವಾಗಿದೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋಂಥದ್ದು. ಮತ್ತು ಟೋಟಲ್ ಎಣಿಕೆ ಮಾಡಿದಾಗ 3 ಬ್ಯಾಲೆಟ್ ಪೇಪರ್ ಕಡಿಮೆ ಆಗಿರೋಂಥದ್ದು. ಅದ್ರ ಜೊತೆಗೆ 18 ಡಮ್ಮಿ ಬ್ಯಾಲೆಟ್ ಪೇಪರ್ ಒಳಗಡೆ ಬಿದ್ದಿರೋಂಥದ್ದು. ಇಂಥ ಕುತಂತ್ರ ಮಾಡೋಂಥದ್ದು, ಕುತಂತ್ರದಿಂದ ಗೆಲ್ಲಂಥ ವ್ಯಕ್ತಿಗಳ ಬಗ್ಗೆ ಒಂದು ಕ್ರಮ ಆಗಬೇಕು. ಆ ಚುನಾವಣೆ ಮತ್ತೊಮ್ಮೆ ಮರುಚುನಾವಣೆ ಆಗೋಂಥ ಒಂದು ಅವಕಾಶಗಳಿರೋದ್ರಿಂದ ಅದಕ್ಕೆಲ್ಲಕ್ಕೂ ಸಹ ಅವಕಾಶ ಮಾಡಿಕೊಡ್ಬೇಕು. ತಪ್ಪು ಮಾಡಿರೋಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ. ಇದು ಯಾರು ವೈಫಲ್ಯ ಸರ್? ಈಗ ನೋಡಿ, ಇದು ಚುನಾವಣಾಧಿಕಾರಿಗಳು ಅಲ್ಲಿರ್ತದೆ. ಇದು ವ್ಯವಸ್ಥೆ ದೊಡ್ಡ ಸಮಸ್ಯೆ ಆಗಿ ಮುಂದಿನ ದಿನಗಳಲ್ಲಿ ಇದನ್ನು ನೋಡೋಂಥದ್ದಾಗ್ತದೆ. ಅಧಿಕಾರಿಗಳ ವೈಫಲ್ಯ ಅಂತ ಹೇಳೋದಕ್ಕೆ ಅವ್ರದ್ದೇ ಆದಂಥ ಒಂದು 1200 ಓಟ್ ನೋಡೋಂಥದ್ದು ಇರ್ತದೆ. ಎಷ್ಟು ಅಂತ ಅವರು ಗಮನಿಸೋಕ್ಕಾಗ್ತದೆ. ಇದು ಪ್ರತಿಯೊಬ್ಬರಲ್ಲೂ ಒಂದು ಅರಿವು ಬರಬೇಕು. ಪ್ರತಿಯೊಬ್ಬನಲ್ಲೂ ಸಹ ನ್ಯಾಯಯುತವಾದಂಥ ಚುನಾವಣೆ ಗೆಲ್ಲಬೇಕು ಅಂತೇಳಿ ನನ್ನಂಥ ನಿಂತಿರೋಂಥ ವ್ಯಕ್ತಿಗಳು ಬೇರೆ ಅಡ್ಡದಾರಿಲಿ ಹೋಗದೆ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋಂಥ ಒಂದು ನಿಲುವು ಅವರಲ್ಲಿ ಇರಬೇಕಿತ್ತು. ಇಂಥವರು ದಾರಿಗೆ ತರಬೇಕು ಅಂತಂದರೆ ನ್ಯಾಯಯುತವಾಗಿ ಕೆಲಸ ಮಾಡೋಂಥವ್ರಿಗೆ ವಯಸ್ಸಾಗ್ತದೆ, ಇಲ್ಲ ಅವರು ದೂರ ಹೋಗೋಂಥ ವಾತಾವರಣವೂ ಇರ್ತದೆ. ಈ ಜನಕ್ಕೆ ನಮ್ಗೆ ಈ ತಲೆನೋವು ಏನಕ್ಕಪ್ಪ ಅಂತೇಳಿ ಆ ರೀತಿಯಾದಂಥ ವಾತಾವರಣ ಅಲ್ಲಿ ಚಿದಾನಂದ್ ಅಂತೇಳಿ ಭಾಳಷ್ಟು ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದಂಥವ್ರಿಗೆ ಯಾವ ರೀತಿ ಹತಾಶೆ ಆಗಿದೆ ಅಂದರೆ, ನನಗೆ ಯಾವುದು ಬೇಡ, ನನಗೇನಕ್ಕೆ ಬೇಕು, ಈ ಥರದ್ದು ತೊಂದರೆ ಅನ್ಯಾಯ ಆಗ್ತಾಯಿದೆ, ನನ್ನನ್ನು ನಂಬಿದಂಥವ್ರು ನಮ್ಮನ್ನು ಕೈ ಹಿಡಿತಾ ಇಲ್ಲ, ಜನ ನಮಗೆ ವಿಶ್ವಾಸ ತೋರಿಸ್ತಾ ಇಲ್ಲ, ನಾವೇನಕ್ಕೆ ಕೆಲಸ ಮಾಡಬೇಕು, ಚುನಾವಣೆ ದಿನ ಬಂದಾಗ ಏನೋ ಹಬ್ಬ ಮಾಡೋಂತನ ಅವೇ ಆಮಿಷ ತೋರಿಸೋಣ, ಓಟ್ ತೊಗೊಳ್ಳೋಣ, ಇಲ್ಲ ಈ ಥರ ಬ್ಯಾಲೆಟ್ ಪೇಪರ್ ಆಚೆ ತಗೊಂಬ, ನಿನಗೆ 5,000 ಕೊಡ್ತೀನಿ, 10,000 ಕೊಡ್ತೀನಿ ಅಂತೇಳಿ ಒಂದು ಆಮಿಷ ಒಡ್ಡಿ ಒಂದು ಕುತಂತ್ರಿ ಬುದ್ಧಿದ ರಾಜಕಾರಣ ಇವತ್ತು ಮೇಲ್ಗೈ ಸಾಧಿಸ್ತಾ ಇದೆ. ಅವೆಲ್ಲನೂ ಸಹ ಕೆಲಸ ಮಾಡೋಂಥವ್ರಿಗೆ ಮಾರ್ಕ್ ಆಗ್ತದೆ. ಇದೆಲ್ಲನೂ ಸಹ ಜನನೂ ಸಹ ಅರ್ಥ ಮಾಡ್ಕೊಬೇಕು. ಕೆಲಸ ಮಾಡೋಂಥವ್ರು ನಮ್ಮ ಕೈಗೆ ಸಿಗೋಂಥವ್ರು ಯಾರಿಗೆ ಮತ ಕೊಟ್ಟರೆ ನಮ್ಮೂರು ಚೆನ್ನಾಗಿರ್ತದೆ, ಯಾವ ವಾತಾವರಣದಲ್ಲಿ ಎಂಥವ್ರ ಕೈ ಕೊಟ್ಟರೆ ನಮ್ಮ ತಾಲೂಕು ನೆಟ್ಟಗೆ ಹೋಗ್ತದೆ, ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ತದೆ, ಮಾಡೋಂಥ ಇಚ್ಛಾಶಕ್ತಿ ಇದೆಯಾ, ಆ ಇಚ್ಛಾಶಕ್ತಿ ಇರೋಂಥವ್ರಿಗೆ ಓಟ್ ಕೊಡಬೇಕು ಅನ್ನೋ ಒಂದು ಕನಿಷ್ಠವಾದಂಥ ಜ್ಞಾನ ಪ್ರತಿಯೊಬ್ಬ ಮತದಾರನಲ್ಲೂ ಈ ದೇಶದಲ್ಲಿ ಬರಬೇಕು. ವಿಶೇಷವಾಗಿ ಶಿಡ್ಲಘಟ್ಟ ಜನತೆಯಲ್ಲೂ ಸಹ ಬರಬೇಕು. ಮುಂದಿನ ದಿನದಲ್ಲಿ ಇಂಥ ಬದಲಾವಣೆಗಳಾಗಬೇಕು ಅಂತೇಳಿ ನನ್ನ ಭಾವನೆ.